ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತ ಹೆಜ್ಜೆ ಚಾನಲ್. ಇವತ್ತು ನಾನು ಕಳಲೆಯಿಂದ ಉಪ್ಪಿನಕಾಯಿನ ಮಾಡ್ತಾ ಇದ್ದೀನಿ. ಹಾಗಾಗಿ ಕಳಲೆಯನ್ನ ನಾನು 3 ದಿನದ ಮುಂಚೆನೆ ಕಟ್ ಮಾಡಿ ಅದನ್ನ ನೀರಲ್ಲಿ ಹಾಕಿ ಇಟ್ಟಿದ್ದೆ. ಕಳಲೆಯಿಂದ ಯಾವುದೇ ರೆಸಿಪಿಗಳನ್ನ ಮಾಡ್ಬೇಕಾದ್ರೂ ಕೂಡ 3 ದಿನದ ತನಕ ನೀವು ಕಟ್ ಮಾಡಿ ನೀರಲ್ಲಿ ಹಾಕಿ ಇಡ್ಬೇಕಾಗತ್ತೆ. ಇನ್ನು 3 ದಿನದ ತನಕ ಅಂದ್ರೆ ಹಾಗೆ ಬಿಡ್ಬಾರ್ದು ನೀರನ್ನ. ಬೆಳಿಗ್ಗೆ ಮತ್ತೆ ಸಂಜೆ ಅದನ್ನ ನೀರು ಚೇಂಜ್ ಮಾಡ್ತಾ ಇರ್ಬೇಕಾಗತ್ತೆ. ಯಾಕಂದ್ರೆ ಅದರಲ್ಲಿ ಕಹಿ ಅಂಶ ಇರೋದ್ರಿಂದ ನೀವು 3 ದಿನದ ತನಕನಾದ್ರೂ ವೇಟ್ ಮಾಡ್ಲೇಬೇಕು. ಯಾವುದೇ ರೆಸಿಪಿಗಳನ್ನ ಮಾಡೋದಾದ್ರೂ ತಕ್ಷಣ ಕಟ್ ಮಾಡಿ ಮಾಡೋದಾದ್ರೆ ಅದು ಕಹಿ ಆಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರಲ್ಲ, ಹೆಲ್ತಿಗೂ ಕೂಡ ಒಳ್ಳೇದಲ್ಲ ಅಂತ ಹೇಳ್ಬೋದು. ಹಾಗೆ ನಾನು ಇದರಿಂದ ಒಂದು 3 ರೆಸಿಪಿಗಳನ್ನ ಮಾಡ್ತಾ ಇದ್ದೀನಿ. ಇದರ ರೆಸಿಪಿಗಳನ್ನ ನನ್ನ ನಳಪಾಕ ಚಾನೆಲ್ ನಲ್ಲಿ ನಾನು ಹಾಕಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಇನ್ನು ಇದರಿಂದ ಕಳಲೆ ಪಲ್ಯ ಹಾಗೆ ಕಳಲೆ ಉಪ್ಪಿನಕಾಯಿಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಹಾಗೆ ತೋಟದಿಂದ ಕೂಡ ಹಲಸಿನಕಾಯಿನ ತಗೊಂಡ್ಬಂದಿದ್ವಿ. ಇದು ಹಣ್ಣಾಗಿದೆ, ಹಾಗಾಗಿ ಇದರಿಂದ ಹಲಸಿನ ಹಣ್ಣಿಂದ ರೆಸಿಪಿಗಳನ್ನ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇದರ ರೆಸಿಪಿಗಳನ್ನು ಕೂಡ ನನ್ನ ನಳಪಾಕ ಚಾನೆಲ್ ನಲ್ಲಿ ನಾನು ಹಾಕಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ನೋಡಬಹುದು. ಇನ್ನು ಆರ್ವಿಕಾ ಕೂಡ ಸ್ಕೂಲಿಗೆ ಹೋಗಿದ್ದಾಳಲ್ವಾ, ಹಾಗಾಗಿ ಬೆಳಿಗ್ಗೆ ಬೇಗ ಎದ್ಬಿಟ್ಟು ನಾನು ಶಾವ್ಗೆ ಉಪ್ಪಿಟ್ಟು ಹಾಗೆ ಚಪಾತಿಯನ್ನ ಮಾಡಿ ಇಟ್ಟಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಪಲ್ಯ ಹಾಗೂ ಅನ್ನ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಹಾಗೆ ಇವತ್ತು ಸಾಕಷ್ಟು ಕೆಲಸಗಳಿದಾವೆ, ಅದನ್ನು ಕೂಡ ನಿಮ್ ಜೊತೆಗೆ ಹಂಚ್ಕೊಳ್ತೀನಿ. ಈ ರೀತಿಯಾಗಿ ಕಳಲೆಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾನು ಉಪ್ಪಿನಕಾಯಿಗೋಸ್ಕರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದು ಕೂಡ ಅಷ್ಟೇ, ಇದನ್ನು ಕೂಡ ಉಪ್ಪಿನಕಾಯಿಗೋಸ್ಕರ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಪಲ್ಯ ಮಾಡೋದಕ್ಕೆ ಇದನ್ನ ಕಟ್ ಮಾಡಿ ನೆನೆಸಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನ ಹಲಸಿನ ಹಣ್ಣಿನಿಂದ ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿಯನ್ನ ನೆನೆಸಿ ಇಟ್ಟಿದ್ದೀನಿ. ಕಳಲೆಯನ್ನ ನಾವು 3 ದಿನದ ತನಕ ನೆನೆಸಿ ಇಡ್ಬೇಕಾಗತ್ತೆ, ಯಾಕಂದ್ರೆ ಅದರಲ್ಲಿರುವಂತಹ ಕಹಿ ಅಂಶ ಹೋಗ್ಬೇಕಲ್ವಾ. ಹಾಗಾಗಿ ಇನ್ನು ನೀರನ್ನ ಪ್ರತಿದಿನನೂ ಕೂಡ ಚೇಂಜ್ ಮಾಡಬೇಕು. ಬೆಳಿಗ್ಗೆ ಸಂಜೆ 2 ಟೈಮು ಕೂಡ ನೀವು ನೀರನ್ನ ಚೇಂಜ್ ಮಾಡಬೇಕು, ಯಾಕಂದ್ರೆ ಅದರಲ್ಲಿ ಕಹಿ ಇರುತ್ತಲ್ವಾ. ಹಾಗಾಗಿ ಇನ್ನು ನೀವು ಕಟ್ ಮಾಡಿದ ದಿನನೇ ಇದರಲ್ಲಿ ಏನಾದ್ರೂ ಮಾಡ್ತೀನಿ ಅಂತ ಹೋದ್ರೆ ನೀವು ಮಾಡಿರುವಂತಹ ಪದಾರ್ಥ ಕೆಟ್ಟು ಹೋಗುತ್ತೆ. ಯಾಕಂದ್ರೆ ಅದರಲ್ಲಿ ಕಹಿ ಅಂಶ ಇರೋದ್ರಿಂದ ನೀವೇನೇ ಹಾಕಿದ್ರು, ಎಷ್ಟೇ ಸ್ವೀಟು ಅಥವಾ ಖಾರ ಹಾಕಿದ್ರು ಕೂಡ ಅದರಲ್ಲಿ ಅಷ್ಟೊಂದು ಕಹಿ ಇರುತ್ತೆ. ಹಾಗೆ ಇನ್ನು ಹೆಲ್ತಿಗೂ ಕೂಡ ಒಳ್ಳೇದಲ್ಲ ಫಸ್ಟ್ ದಿನಾನೇ ಮಾಡೋದು. ಹಾಗಾಗಿ 3 ದಿನದ ತನಕ ನಾನು ನೆನೆಸಿ ಇಟ್ಕೊಂಡಿದ್ದೀನಿ. ಇನ್ನು ಇದರ ರೆಸಿಪಿಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ತೀನಿ. ಇವತ್ತು ನಾನು ಕಳಲೆಯಿಂದ ಹಾಗೆ ಅಮಟೆಕಾಯಿಯಿಂದ ಉಪ್ಪಿನಕಾಯಿಯನ್ನ ಮಾಡಿದ್ದೀನಿ. ಇನ್ನು ಈ ಉಪ್ಪಿನಕಾಯಿಗಳನ್ನ ಸುಲಭವಾಗಿ ನೀವು ಯಾರು ಕೂಡ ಇದನ್ನ ಮಾಡ್ಕೊಂಡು ತಿನ್ಬಹುದು. ತುಂಬಾ ಈಸಿ ಹಾಗೂ ಟೇಸ್ಟಿ ಆಗಿರುವಂತಹ ಈ ಉಪ್ಪಿನಕಾಯಿ ಅಂತಾನೆ ಹೇಳ್ಬಹುದು. ಇದು ಕಳಲೆ ಸ್ವಲ್ಪ ನೆನೆಸೋದಕ್ಕೆ ಟೈಮ್ ತಗೊಳುತ್ತೆ ಅಷ್ಟೇ, ಆದ್ರೆ ಉಪ್ಪಿನಕಾಯಿ ಮಾಡೋದು ತುಂಬಾ ಈಸಿ ಹಾಗೆ ಕಡಿಮೆ ಸಮಯವನ್ನ ತಗೊಳುತ್ತೆ. ನೀವು ಇದನ್ನ ಒಮ್ಮೆ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಊಟದ ಜೊತೆಗೆ ಉಪ್ಪಿನಕಾಯಿ ಇಲ್ಲ ಅಂದ್ರೆ ಹೇಗೆ ಹೇಳಿ, ಈ ಉಪ್ಪಿನಕಾಯಿಗಳನ್ನ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಮಕ್ಕಳು ಕೂಡ ತಿನ್ಬೋದು, ಯಾಕಂದ್ರೆ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ ಖಾರ ಉಪ್ಪು ಹುಳಿ ಇರೋದ್ರಿಂದ ಎಲ್ಲದೂ ಕೂಡ ಇದ್ರಲ್ಲಿ ಇರೋದ್ರಿಂದ ಉಪ್ಪಿನಕಾಯಿ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ನಾವು ಯಾವ್ದಾವ್ದೋ ಪೌಡರ್ ಆಗಿರ್ಬೋದು, ಏನೇನೋ ಯೂಸ್ ಮಾಡ್ತೀವಿ. ಆದ್ರೆ ಮನೆಯಲ್ಲಿರುವಂತಹ ಕೆಲವು ವಸ್ತುಗಳನ್ನ ನಾವು ಮರ್ತೋಗಿರ್ತೀವಿ. ನಾನಿಲ್ಲಿ ಒಂದು ಎಲೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಇದು ಒಂದೆಲ್ಗ ಅಥವಾ ಬ್ರಾಹ್ಮಿ ಎಲೆ ಅಂತಾರಲ್ವಾ, ಇದನ್ನ ಡೈಲಿ ಸೇವಿಸೋದ್ರಿಂದ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗತ್ತೆ, ಜೊತೆಗೆ ಇಮ್ಯುನಿಟಿ ಪವರ್ ಅನ್ನು ಕೂಡ ಇದು ಬೂಸ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದನ್ನ ಡೈರೆಕ್ಟ್ ಆಗು ಕೂಡ ಇದನ್ನ ಸೇವಿಸಬಹುದು, ಅಂದ್ರೆ ಹೀಗೂ ಕೂಡ ತಿನ್ಬೋದು, ಅಥವಾ ಇದರಿಂದ ಹಲವಾರು ರೆಸಿಪಿಗಳನ್ನು ಕೂಡ ಮಾಡ್ಕೊಂಡು ತಿನ್ಬೋದು. ಇನ್ನು ಮಕ್ಕಳು ಹೀಗೆ ತಿನ್ನೋದಕ್ಕೆ ಇಷ್ಟ ಪಡೋದಿಲ್ಲ ಕೆಲವು ಮಕ್ಕಳು. ಹಾಗಾಗಿ ನೀವು ಇದರಿಂದ ಬ್ರಾಹ್ಮಿ ಎಲೆಯ ಲಡ್ಡು ಆಗಿರ್ಬೋದು, ಅಥವಾ ಬ್ರಾಹ್ಮಿ ಎಲೆ ಚಟ್ನಿ ಪೌಡರ್ ಆಗಿರ್ಬೋದು, ಬ್ರಾಹ್ಮಿ ಎಲೆ ಜ್ಯೂಸ್ ಆಗಿರ್ಬೋದು, ಬ್ರಾಹ್ಮಿ ಎಲೆ ರೈಸ್ ಬಾತ್ ಆಗಿರ್ಬೋದು, ಅಥವಾ ಬ್ರಾಹ್ಮಿ ಎಲೆಯಿಂದ ಸಾಂಬಾರ್ ತಂಬುಳಿಯನ್ನ ಮಾಡ್ಬಿಟ್ಟು ನೀವು ಮಕ್ಕಳಿಗೆ ತಿನ್ನಿಸಬಹುದು. ಹಾಗೆ ದೊಡ್ಡವರು ಕೂಡ ಇದನ್ನ ತಿನ್ನೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಬೂಸ್ಟ್ ಆಗೋದ್ರ ಜೊತೆಗೆ ನಮ್ಮನ್ನ ಒಂದು ದಿನಪೂರ್ತಿ ಲವಲವಿಕೆಯಿಂದ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇದನ್ನ ನೀವು ಒಂದು ಸಣ್ಣ ಬೇರನ್ನ ಹಾಕಿದ್ರೆ ಸಾಕು, ಪಾಟ್ ಒಳಗೆ ಹಾಕಿದ್ರೆ ಸಾಕು, ತುಂಬಾ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಹಾಗೆ ಜಾಗ ಏನಾದ್ರೂ ಇತ್ತು ಅಂದ್ರೆ ನೀವು ಇದನ್ನ ಒಂದು ಬೇರ್ ಹಾಕೋದ್ರಿಂದ ಚೆನ್ನಾಗಿ ಇದು ಸ್ಪ್ರೆಡ್ ಆಗುತ್ತೆ. ನಾನ್ ನೋಡಿರೋದ್ರಲ್ಲಿ ಈ ಗಿಡ ತುಂಬಾ ಚೆನ್ನಾಗಿ ಬೆಳ್ಕೊಳ್ಳುವಂತಹ ಗಿಡ ಅಂತ ಹೇಳ್ಬೋದು. ಇದು ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇದನ್ನ ತಗೊಳ್ಬಹುದು. ಇನ್ನು ಚಟ್ನಿ ಪೌಡರ್ ನ ಮಾಡಿಟ್ಕೊಂಡ್ರೆ ನೀವು ಡೈಲಿ ಇದನ್ನ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ಇದನ್ನ ಒಣಗಿಸ್ಬಿಟ್ಟು ಪೌಡರ್ ಮಾಡಿಟ್ಕೊಂಡ್ರೆ ನೀವು ಯಾವುದೇ ಒಂದು
ಏನು ಬೆಳಗಿನ ತಿಂಡಿ ಏನ್ ಮಾಡ್ತಿರಲ್ವಾ ಅದಕ್ಕೆ ಇದನ್ನ ಪೌಡರ್ ಹಾಕೊಂಡು ಕೂಡ ತಿನ್ಬಹುದು, ಇದನ್ನ ಹಾಗೆ ಕೂಡ ತಿನ್ಬಹುದು. ಇದರ ಒಂದು ರೆಸಿಪಿಗಳನ್ನ ನನ್ನ ರೆಸಿಪಿ ಚಾನೆಲ್ ನಲ್ಲಿ ಹಾಕಿದ್ದೀನಿ. ನನ್ನ ನಳಪಾಕ ಚಾನೆಲ್ ನಲ್ಲಿ ನೀವು ಇದರ ರೆಸಿಪಿಗಳನ್ನ ನೋಡಬಹುದು. ಮಧ್ಯಾಹ್ನದ ಊಟಕ್ಕೆ ಚಪಾತಿ ಹಾಗೆ ಕ್ಯಾಪ್ಸಿಕಮ್ ಪಲ್ಯನ್ನ ಮಾಡಿದ್ದೀನಿ, ಹಾಗೆ ಸೊಪ್ಪಿನ ಸಾಂಬಾರ್ ಮಾಡ್ತಾ ಇದ್ದೀನಿ. ಸೊ ಈ ಸೊಪ್ಪು ಹಾಗೆ ತೊಗರಿ ಬೇಳೆಯನ್ನ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.